ಥ್ಯಾಂಕ್ ಯು ಸರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ರಸ್. ನಾನು ಸಿನಿಮಾ ಆ್ಯಕ್ಟರ್, ಸೀರಿಯಲ್ ಆ್ಯಕ್ಟರ್ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಅದೇ ರೀತಿ ಇವಾಗ ಮಾಡೆಲ್ ಅಂತ ಹೇಳೋದಕ್ಕೂ ಖುಷಿಯಾಗುತ್ತೆ. ಮಿಸಸ್ ಕ್ಯಾಟಗರಿಲಿ ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ. ಅನೀಶ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅನೀಶ್ ಕ್ರಿಯೇಷನಿಂದ ತುಂಬ ಅವಕಾಶಗಳನ್ನ ತುಂಬ ಹೆಣ್ಮಕ್ಳಿಗೆ ಸಿಗ್ತಾ ಇದೆ, ಗಂಡು ಮಕ್ಕಳಿಗೂ ಸಿಗ್ತಾ ಇದೆ, ಮಕ್ಕಳಿಗೂ ಸಿಗ್ತಾ ಇದೆ. ಇದೇ ರೀತಿ ಎಲ್ಲರಿಗೂ ಅವಕಾಶ ಕೊಡೋದ್ರಿಂದ ಎಷ್ಟೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರೋರಿಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಯಾರಿಗೆ ಎಲ್ಲಿ ಹೋಗ್ಬೇಕು, ಯಾವ ಪ್ಲ್ಯಾಟ್ಫಾರ್ಮು ಏನು ಗೊತ್ತಿರೋದಿಲ್ಲ. ಸೊ ಅನೀಶ್ ಬ್ರೋ ಈ ಥರ ಅವಕಾಶಗಳನ್ನ ಕೊಡೋದ್ರಿಂದ ಎಲ್ಲರಿಗೂ ಒಳ್ಳೆ ರೀತಿ ಅವಕಾಶಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ತುಂಬ ಎಲ್ಲೋ ಗೊತ್ತಿದ್ದರೆ ಕಡೆ ಎಲ್ಲ ಹೋಗಬೇಡಿ, ಗೊತ್ತಿರೋ ಕಡೆ ತಿಳ್ಕೊಂಡು ಹೋಗಿ, ಅಷ್ಟೇ ಹೇಳೋದು. ಮ್ಯಾಮ್, ಈಗ ನೀವು ಆಲ್ರೆಡಿ ಹೌಸ್ ವೈಫ್ ಅಲ್ವಾ? ಎಸ್, ಆದರೂ ಕೂಡ ಇದು ಚಾಲೆಂಜಿಂಗ್ ಫೀಲ್ಡ್ ಮಾಡಲಿಂಗ್ ಮಾಡೋದು. ಖಂಡಿತ. ಮನೆ ನಿಭಾಯಿಸಿ, ಮಕ್ಕಳು ನಿಭಾಯಿಸ್ಕೊಂಡು, ಆರೋಗ್ಯನ ನೋಡಿಕೊಂಡು ನೀವು ಎಲ್ಲರಿಗೂ ಎಕ್ಸಾಂಪಲ್ ಆಗಿ ಅದು ಕಾಂಟೆಸ್ಟ್ ವಿನ್ ಆಗೋದು. ಸೊ ಇದಕ್ಕೆಲ್ಲ ಒಂದು ಮೆಸೇಜ್ ಏನು ಕೊಡ್ತೀರಾ ನೀವು ನೆಕ್ಸ್ಟ್ ಬರಬೇಕಂತ ಫೀಲ್ಡಲ್ಲಿ ಇರೋರಿಗೆ? ಏನಿಲ್ಲ, ಮದುವೆ ಮಕ್ಕಳಾಯ್ತು ಅಂದ್ಬಿಟ್ಟು ಸುಮ್ಮನೆ ಕೂರ್ಬೇಡಿ ಹೆಣ್ಮಕ್ಳು. ಯಾಕೆ ಮದುವೆ ಆದ್ರೆ ಮಕ್ಕಳಾದ್ರೆ ಏನು ಮಾಡಬಾರ್ದು ಅಂತನಾ? ಖಂಡಿತ ಮಾಡ್ಬೋದು. ಯಾಕೆ ಮಾಡೋಕ್ಕಾಗಲ್ಲ? ಪ್ರಯತ್ನ ಪಟ್ಟರೆ ಪ್ರತಿಫಲ ಖಂಡಿತ ಇದೆ. ಪ್ರಯತ್ನ ಪಟ್ಟರೆ ಸುಮ್ಮನೆ ಕೂತ್ರೆ ಏನು ಮಾಡೋಕ್ಕಾಗಲ್ಲ. ಪ್ರಯತ್ನ ಪಡಿ, ಯಾಕಾಗೋದಿಲ್ಲ? ಹಾಗೆ ಆಗುತ್ತೆ. ಅದಕ್ಕೆ ತಕ್ಕ ಪ್ರತಿಫಲ ಮತ್ತು ಶ್ರಮ ಇರಬೇಕು. ಶ್ರಮ ಇಲ್ಲದೆ ಸುಮ್ಮನೆ ದುಡ್ಡು ಕೊಟ್ಟು ಎಲ್ಲ ಮಾಡ್ಬೋದು, ಸಾಧ್ಯನೇ ಇಲ್ಲ. ದುಡ್ಡು ಯಾರು ಬೇಕಾದರೂ ಕೊಡ್ಬೋದು, ಬಟ್ ಶ್ರಮ ಇರಬೇಕು. ಶ್ರಮ, ಎಫರ್ಟು, ನಂಬಿಕೆ ಇರಬೇಕು. ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟ್ ಇರಬೇಕು. ಕಾನ್ಫಿಡೆಂಟೇ ಇಲ್ಲ ಅಂದರೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ಕಾನ್ಫಿಡೆಂಟ್ ಇರಬೇಕು. ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ, ನನ್ನ ಕೈಲಿ ಎಲ್ಲ ಸಾಧ್ಯ ಅನ್ನೋದು ನಿಮ್ಮಲ್ಲಿ ಇರಬೇಕು. ನಿಮ್ಮಲ್ಲಿ ಇದ್ದರೆ ಖಂಡಿತ ಏನು ಬೇಕಾದರೂ ಮಾಡ್ಬೋದು. ಬಟ್ ಮದುವೆ ಆಯಿತು, ಗಂಡ, ಮನೆ, ಮಕ್ಕಳು, ಅತ್ತೆ, ಮಾವ, ಸೊ ಇರಲಿ ಅವರು. ಯಾಕೆ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಇರಲ್ವಾ? ಯಾಕೆ ಸಪೋರ್ಟ್ ಮಾಡಲ್ಲ? ನೀವು ಒಳ್ಳೆ ರೀತಿ ಮೂವ್ ಆಗಿ ಖಂಡಿತ ಸಪೋರ್ಟ್ ಮಾಡ್ತಾರೆ. ನನಗಂತೂ ನನ್ನ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಆ ಸಪೋರ್ಟೇ ಈ ಸ್ಫೂರ್ತಿ ಇದೆಲ್ಲ ಸಾಧ್ಯ ಆಗಿದ್ದು. ಅನೀಶ್ ಬ್ರೋ ಇಂದ ತುಂಬ ಆಪರ್ಚುನಿಟಿಗಳು ಸಿಕ್ಕಿದೆ. ಜೊತೆಗೆ ನಾನು ಅಂದ್ಕೊಂಡಿರಲಿಲ್ಲ, ಪ್ರಾಮಿಸ್ಲಿ ನಾನು ಆ್ಯಕ್ಟಿಂಗ್ ಫೀಲ್ಡ್ ಇರೋದ್ರಿಂದ ಮಾಡಲಿಂಗ್ ಫೀಲ್ಡ್ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯೂ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಅನೀಶ್ ಬ್ರೋ ಇಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಪ್ರೊಫೆಷ್ನಲ್ ಆಗಿ ಆ್ಯಕ್ಟಿಂಗ್ ಮತ್ತು ಮಾಡಲಿಂಗ್ನ ಯಾವ ರೀತಿ ರ್ಯಾಂಪ್ ವಾಕ್ ಮಾಡೋದು, ಅಲ್ಲಿ ಗ್ರೂಮಿಂಗು ಪ್ರತಿಯೊಂದು ಹೇಳ್ಕೊಟ್ರಲ್ಲ. ಥ್ಯಾಂಕ್ ಯು ಸೋ ಮಚ್ ಅನೀಶ್ ಬ್ರೋ. ಈ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಹೆಣ್ಮಕ್ಳ ಆದಷ್ಟು ಪ್ರಯತ್ನ ಪಡದೆ ಸುಮ್ಮನೆ ಕೂರ್ಬೇಡಿ. ಇನ್ನೂ ಒಳ್ಳೆಯದಾಗಲಿ ಅಂತ ನಮ್ಮ ಸಮುದಾಯ ಟಿವಿಯಿಂದ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಮುದಾಯ ಚಾನಲಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ.